ನೋಡಬೇಕಲ್ಲ ಸರ್, ಎಷ್ಟೋ ಪ್ರಾಣಗಳು ಜೀವಹಾನಿ ಆಗ್ತವೆ. ಇದರಿಂದ ನಾವು ಒಂದು ನೋಡಿ ನಮಗೂ ಒಂದು ಇದು ಬರುತ್ತೆ, ನಮ್ಮ ಕೈಲಾದಷ್ಟು ನಾವೊಂದು ಹೆಲ್ಪ್ ಮಾಡೋಣ ಇಲ್ಲಿ ಅನ್ನೋ ಲೆಕ್ಕದಲ್ಲಿ ಬಂದಿದ್ದೀವಿ ನಾವು. ಏನೇನು ನೋಡಿದ್ರಿ, ಎಲ್ಲೆಲ್ಲಿ ಹೋಗಿದ್ರಿ? ಎಲ್ಲೂ ಹೋಗಿಲ್ಲ, ಇದೇ ತಾನೇ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಸ್ವಲ್ಪ ಅಲ್ಲಿ ಬಾಡಿಗಳೆಲ್ಲ ನೋಡ್ದು, ಅಲ್ಲಿ ನೋಡಿ ಮನಸ್ಸು ತುಂಬ ನೋವಾಯಿತು. ಈಗ ಇಲ್ಲಿಂದ ಅಲ್ಲಿ ಕೆಳಗಡೆ ಹೋಗಕ್ಕೆ ಬಿಡ್ತಾರೇನೋ ಅಲ್ಲಿ ನೋಡಬೇಕು. ಅಲ್ಲಿ ಹೋದರೆ ನಮ್ಮ ಕೈಲಾದ ಸಪೋರ್ಟು ನಾವು ಮಾಡ್ತೀವಿ. ಅಂದರೆ ನೀವು ಅಲ್ಲಿ ಕೆಲಸ ಮಾಡಕ್ಕೆ ರೆಡಿ ಇದ್ದೀರಿ? ಮಾಡಿದ್ದೀವಿ. ನಾವು ಈಗ ಬರಬೇಕಾದ್ರೆ ಸ್ವಲ್ಪ ಬಟ್ಟೆ, ಒಂದು 100 ಬೆಡ್ಶೀಟು ಎಲ್ಲ ತಗೊಂಬಂದು ಹಾಕಿದ್ದೀವಿ. ಅಂದರೆ ಇಲ್ಲಿಗೆ ಬೆಡ್ಶೀಟ್ಗಳು ತಗೊಂಬಂದಿದ್ದೀರಿ? ಹಾಕಿದ್ದೀವಿ. ಅದರ ಡಿಸ್ಟ್ರಿಬ್ಯೂಷನ್ ಆಯ್ತಾ? ಎಲ್ಲ ಕೊಟ್ಟಿದ್ದೀವಿ, ಅಲ್ಲಿ ಯಾರಿಗೆಲ್ಲ ಕೊಟ್ಟಿದ್ದಾರೆ, ಕೊಟ್ಬಿಟ್ಟು ಹೇಳ್ಬಿಟ್ಟು ಬಂದು. ಅಂದರೆ ಈಗ ನೀವು ಇಲ್ಲಿ ಯಾರು ಕೆಲಸ ಮಾಡೋರು ಇದ್ದಾರೆ, ಆಫೀಸರ್ಸ್ ಇದ್ದಾರೆ, ಅವ್ರಗಳಿಗೆ ನೀವು ಆ ಬೆಡ್ಶೀಟ್ಗಳನ್ನು ಹ್ಯಾಂಡ್ ಓವರ್ ಮಾಡಿದ್ದೀರಿ. ಜನಕ್ಕೆ ಏನಿಲ್ಲ, ಹ್ಯಾಂಡ್ ಓವರ್ ಮಾಡಿದ್ದೀವಿ ಜನಕ್ಕೆ. ಯಾಕಂದರೆ ಯಾರು ಕೊಡ್ತಾರಂತ ಗೊತ್ತಿಲ್ವಲ್ಲ, ಅದರಿಂದ ಅವ್ರ ಆಫೀಸರ್ಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಅವ್ರು ಕೊಟ್ಕೊತಾರಂತೆ. ಅಲ್ಲಿ ಗೋಡನ್ ಹತ್ರ ಕೊಟ್ಟಿದ್ದೀವಿ. ಅಂದರೆ ನೀವು ಬಂದಿರೋದು ಸುಮ್ಮನೆ ನೋಡೋಕ್ಕಲ್ಲ, ನಿಮ್ಮ ಕೈಲಾದದ್ದು ಏನು ಸಹಾಯ ಮಾಡೋಕ್ಕೋಸ್ಕರ ಬಂದಿದ್ದೀವಿ. 3 ಜನದಲ್ಲಿ ಇನ್ನಿಬ್ರು ಎಲ್ಲೋದ್ರು? ಅಲ್ಲಿ ಕೆಳಗಡೆ ಹೋಗಿದ್ದಾರೆ, ಅಲ್ಲಲ್ಲಿ ನೋಡ್ಕೊಂಬರ್ತೀವಿ ಅಂತ ಹೋಗಿದ್ದಾರೆ. ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ಏನು ನೆನ್ನೆ ಚೆನ್ನಾಗಿದ್ದವ್ರು ಇವತ್ತಿಲ್ಲ ಅಂತನ್ನುವಂಥದ್ದು ಏನು ಅನ್ಸುತ್ತೆ? ಏನು ಸರ್, ಜೀವನ ಶಾಶ್ವತ ಎಲ್ಲ ಇರೋ ತನಕ ಚೆನ್ನಾಗಿರಬೇಕು. ಯಾಕಂದರೆ ಪ್ರಕೃತಿ ನಿಯಮ ಇವೆಲ್ಲ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ವಿಧಿ ಏನು ಮಾಡ್ತದೋ ಗೊತ್ತಾಗಲ್ಲ. ಆಯ್ತಾ, ಭಗವಂತ ಹೆಂಗೆ ನಡೆಸ್ತಾನೋ ಹಂಗೆ ನಡಿಬೇಕಷ್ಟೇ. ಇಂಥದ್ದು ಹಿಂದೆ ಯಾವಾಗಾರು ನೋಡಿದ್ರಾ ಸರ್? ಮಡಿಕೇರಿಯಲ್ಲಿ ನೋಡಿದ್ದೆ, ಅದ್ರ 2ನೇದು ಇದು. ಮಡಿಕೇರಿಲಿ ನೀವು ನೋಡಿದ್ದಕ್ಕೂ ಈ ಕೇರಳದಲ್ಲಿ ನೀವು ನೋಡ್ತಾ ಇರೋದಕ್ಕೂ ಘನಘೋರ ಘಟನೆ ಸರ್ ಇದು. ಘನಘೋರ ಹೇಳ್ಕೊಳಕ್ಕಾಗಂಥದ್ದು ನೋವಿದೆ ನಮಗೂ. ಅದು ನಾವು ಸ್ಟೇಟ್ ಬಿಟ್ಟು ಸ್ಟೇಟ್ ಬಂದಿದ್ದೀವಿ ಅಂತಂದ್ರೆ ಎಲ್ಲ ನಮ್ಮವರೇನೆ. ಜನ ಅಂದಮೇಲೆ, ಮನುಷ್ಯ ಅಂದಮೇಲೆ ಎಲ್ಲ ಒಂದೇನೆ. ಅದರಿಂದ ನಮಗೆ ನೆನೆ ಟಿ ವಿಲಿ ನೋಡೇನೆ ನಮಗೆ ತುಂಬ ನೋವಾಯಿತು. ಅದರಿಂದ ಇಲ್ಲಿ ನೋಡಲೇಬೇಕು ಅನ್ನೋ ಲೆಕ್ಕದಲ್ಲಿ ಬಂದಿದ್ದೀವಿ. ಈಗ ಅಲ್ಲಿ ಆಗಿರೋಂಥ ಸ್ಥಳಕ್ಕೆ ಹೋಗೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಿಡ್ತಾರೋ ಏನೋ ಪೊಲೀಸರು ಕೇಳಬೇಕು. ಅಂದರೆ ಪೊಲೀಸ್ನವ್ರು ಬಿಟ್ಟರೆ ಮಾತ್ರ ಹೋಗಿ, ಇಲ್ಲಾಂದ್ರೆ ಹೋಗ್ಬೇಡಿ? ಇಲ್ಲ, ಅವ್ರು ಬಿಟ್ಟರೆ ಮಾತ್ರ ಹೋಗ್ತೀವಿ, ಇಲ್ಲರ ಹೋಗಲ್ಲ. ಯಾಕಂದರೆ ಮಳೆ ಮತ್ತೆ ಜಾಸ್ತಿ ಆದರೆ ಅದರಿಂದ. ವಯನಾಡು ಭೂಕುಸಿತದಲ್ಲಿ ರಕ್ಷಣೆ ಮಾಡಿದಂತಹ ಸಾಕಷ್ಟು ಜನರನ್ನ ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಅಂಥವರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದೇನೆ. ಸರ್, ಯಾವ ಊರಲ್ಲಿ ವಾಸ ಇದ್ರಿ ಸರ್? ಚೂರಲ್ಮಲ. ನಮ್ಮ ಊರಲ್ಲಿ ಇದು 9 ಫ್ಯಾಮಿಲಿ ಇದೆ. 9 ಫ್ಯಾಮಿಲಿದು ಇವರೊಂದು, ನಾನೊಂದು, ಬೇರೆ 9 ಫ್ಯಾಮಿಲಿಯಲ್ಲೇ 9 ಫ್ಯಾಮಿಲಿ ಸೇಫ್ಟಿ ಆಯ್ತು. ಊರೆಲ್ಲ ಹೋಯ್ತು. ಚೂರಲ್ಮಲದಲ್ಲಿ ಹೈಸ್ಕೂಲ್ ರೋಡ್ಲೆ ನಿಂದು ഒരു 250 ಫ್ಯಾಮಿಲಿ ಇದೆ ಅಲ್ಲಿ. ಒಂದು 50 ಫ್ಯಾಮಿಲಿ ಸೇಫ್ ಆಯ್ತು, ಬಾಕಿ ಎಲ್ಲ ಹೋಯ್ತು. ಉಳಿದಷ್ಟು ಫ್ಯಾಮಿಲಿಗಳು ಕೊಚ್ಕೊಂಡು ಹೋಗ್ಬಿಟ್ಟು. ನಮ್ಮದು ತಮ್ಮ, ಮಾಮ ಎಲ್ಲ ಹೋಯ್ತು. ನಿಮ್ಮ ಫ್ಯಾಮಿಲಿ ಒಳಗಡೆ ಸಾವಾಗಿದೆ? ಫ್ಯಾಮಿಲಿ ಸೇಫ್ಟಿ ಸಂದರ್ಭಲ್ಲ. ಅಂದರೆ ನಿಮ್ಮ ಫ್ಯಾಮಿಲಿ ಉಳ್ಕೊಂತು, ನಿಮ್ಮ ಸಂಬಂಧಿಕರು ಕೊಚ್ಚೋದ್ರು? ಹೌದು, ಒಂದು 50 ಫ್ಯಾಮಿಲಿ ಹೋಯ್ತು. ನಿಮ್ಮ ಮನೆ ಉಳ್ಕೊಂಡದ್ದು ಹೆಂಗೆ? ಉಳ್ಕೊಂಡು ಚೂರಲ್ ಮೇಲೆ ಸ್ವಲ್ಪ ಮುಂದೆ ಹೋಗಿ ಉಳ್ಪಟ್ಟು ಬಂದಿದ್ದಿಲ್ಲ, ನೀರು ಬಂದಿದೆ, ಅದಕ್ಕೆ ಸ್ವಲ್ಪ ಮುಂದೆ. ನಿಮ್ಮನೆ ಕೊಚ್ಚೋಗಿರೋ ಜಾಗ ಏನಿದೆ ಆ ಜಾಗದಲ್ಲಿ ಇರಲಿಲ್ಲ? ನಮ್ಮ ಮನೆ ಇದೆ, ಅಣ್ಣ ಮನೆ ಹೋಯ್ತು, ತಂಬಿ ಮನೆ ಹೋಯ್ತು, ಎಲ್ಲ ಹೋಯ್ತೆ. ನಮ್ಮ ಮನೆ ಏನು ಸಂದರ್ಭ ಸ್ವಲ್ಪ ಮೇಲೆ ಇತ್ತು ಮನೆ. ಇದು ಮಧ್ಯರಾತ್ರಿ ಆಗಿದ್ದು. ಮತ್ತೆ 1 ಅಡಿಕೆ ಫಸ್ಟು, 2 ಅಡಿಕೆ ಸೆಕೆಂಡ್ ಬಂದಿದೆ. ಸೆಕೆಂಡ್ಗೆ ಎಲ್ಲ ಹೋಯ್ತು. ಗೊತ್ತಾಯ್ತಾ ನಿಮಗೆ ರಾತ್ರಿ? ಗೊತ್ತಾಯ್ತು, ಸೌಂಡ್ ಬಂದಿದೆ. ಏನು ಗೊತ್ತಾಯ್ತು, ಕಲ್ಲು ಮಣ್ಣು ಎಲ್ಲ ಬಂದಿದೆ. ಅದಕ್ಕೆ ನಮ್ಗೆ ಗೊತ್ತಿಲ್ಲ ಏನು ಸಂದರ್ಭ. ನೀರಿಗೆ ಹಾಕಿದ್ರೆ ಗೊತ್ತಾಯ್ತು. ಅಂತ ಮಳೆ ಆಗ್ತಿತ್ತು. 2 ಗಂಟೆಗೆ ಮಳೆ, ಜೋರು ಮಳೆ. ಅದಕ್ಕೆ ಸೇಚನ ಕೊಟ್ಟಿದ್ದು. ಮಳೆ ಆಗೋ ಟೈಮಲ್ಲಿ ರೊಟೀನಾಗಿ ದಿನ ಬೀಳುವಂಗೆ ಮಳೆ ಬೀಳುತ್ತೆ ಅನ್ನೋ ಲೆಕ್ಕಕ್ಕೆ ನೀವು ನಿದ್ದೆ ಮಾಡ್ತಿದ್ರಿ? ನಿದ್ರೆ ಮಾಡಿದೆ, ಅದೇ 12 o'clock ಟೈಮ್ಲು ನಿದ್ರೆ ಉಳಿದಾಯ್ತು. ಸೌಂಡ್ ಬಂದಿದ್ದಲ್ಲ, ನಿದ್ರೆ ಆಗೋದಿಲ್ಲ, ಅದಕ್ಕೆ வெளியே ಬಂದಿದ್ದು. ನಿಮ್ಮ ಮನೆ ಒಳಗಡೆ ಒಟ್ಟು ಮನೆಗಳ ಒಳಗಡೆ ಆ ಟೈಮಿನ ಸೌಂಡ್ ಬಂದಿದ್ದು. ಅಣ್ಣ ತಂಬಿ ಎಲ್ಲ ಮೇಲೆ ಇರ್ತಿ ನನ್ನ ಮನೆಯಲ್ಲೇ ಉಳ್ಕೊಳ್ದು. ಇಬ್ಬರು ನಮ್ಮ ಫ್ಯಾಮಿಲಿಯಲ್ಲೇ, ಮುಂದೆ ಬಿಡಲ ಅವ್ರ ಫ್ಯಾಮಿಲಿ ನಮ್ದು ಬಂದಿದ್ದು. ಅಂದರೆ ಅಷ್ಟೊತ್ತಲ್ಲಿ ಇವ್ರುಗಳು ಅವ್ರ ಮನೆ ಕೊಚ್ಚೋಗಿದ್ದಕ್ಕೆ ಓಡ್ ಬಂದಿರು ವಾಪಸ್ ಬಂದಿದೆ ನಮ್ಮ ಮನೆಯಲ್ಲೇ. ಆಗ ಸೇಫ್ಟಿ ಆಯಿತು. ಇಲ್ಲನ್ನ ಒಂದು 9 ಫ್ಯಾಮಿಲಿ ನೀರಲ್ಲೇ ಹೋಯ್ತು. ಅಂದರೆ ಅವ್ರು ಬಂದು ಬಾಗಿಲು ತೊಟ್ಟವರೆಗೂ ನಿಮ್ಗೆ ಎಚ್ಚರ ಇದ್ದಿರಲಿಲ್ಲ? ಇಲ್ಲೇ ಮೇಲೆ ಎಲ್ಲೇ ಒಂದು ಬಟ್ಟೆ ತಗೊಳ್ಳಿ ಎಲ್ಲೇ ಹೊಡೆದು. ಆಮೇಲೆ ಅಲ್ಲಿಂದ ರಾತ್ರಿ ಹೊತ್ತಲ್ಲಿ ಅವರೇನೋ ಬಂದು ಬಾಗಿಲು ತಟ್ಟಿದ್ರು, ಮನೆಗಳು ಕೊಚ್ಚೋಗಿದ್ರು. ಇದಿಲ್ಲ, ನೀರು ಬಂದಿದೆ ಮನೆಯಲ್ಲೇ 2 ಗಂಟೆ.
ಅದಕ್ಕೆ ತಕ್ಷಣ ಕೆಳಗಡೆ ಬಂದಿದ್ದು. ನಿಮ್ಮನೆ ಒಳಗೂ ನೀರು ನುಗ್ಬಿಡ್ತು. ಇಲ್ಲ, ಅದಕ್ಕೆ ಕೆಳಗಡೆ ಒಂದು 10 ಮೀಟರ್ ಅಷ್ಟೇ ನೀರು. ಮಧ್ಯರಾತ್ರಿ ನೆಂಟ್ರಿಸ್ಟ್ರು ದಾಯಾದಿಗಳು ಬಂದು ಬಾಗಿಲು ಬಡಿತಾ ಇದ್ದಾರೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಿರೋ ಟೈಮ್ ಅದು. ಏನ್ ಮಾಡಿ ಗೊತ್ತಾಗಿಲ್ಲ, ಎಲ್ಲ ಸೌಂಡ್ ಬಂದು ಎಲ್ಲ ಹೇಳಿ 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 ಬಂದ್ ಆಯ್ತು ಬಿದ್ದು. ಆ ರಾತ್ರಿ ಇಲ್ಲಿ ಎಲ್ಲಿಗೆ ಬಂದ್ರಿ? ಎಲ್ಲಿ ಬಂದು ಗೊತ್ತಿಲ್ಲ ಸರ್. ಆಮೇಲೆ ಆ ಬೆಳಗಿನವರೆಗೂ ಅಲ್ಲೇ ಇದ್ರಿ, ನಿಮ್ಮ ಮನೇಲೆ ವಾಸ ಇದ್ರಿ? ಎಲ್ಲ ನಮ್ಮ ಬೆಳಿ ಬಂದಿದ್ದು ಎಲ್ಲ ನಮ್ಮ ಸೇಫ್ಟಿ ಆಯ್ತು. ನಮ್ಮ ಮನೇಲೆ ಟೀ ಕುಡಿತಾರೆ, ತೊಂದರೆ. ಕರೆಂಟ್ ಇಲ್ಲ, ಕರೆಂಟ್ ಕಟ್ಟಾಯ್ತು. ನಾನು ಹೇಳ್ದು ಇಲ್ಲಿ ಉತ್ಕೊಳ್ಳಿ, ಒಂದು 2-3 ಗಂಟೆಗೆ ಅದು ನೋಡ್ಬೇಕಾದ್ರೆ ಲೇಟ್ ಬಂದಕ್ಕಪ್ಪ ಕೆಳಗಡೆ ಹೋಗ್ಬೇಕು ಅಷ್ಟೇ. ಆ ಟೈಮ್ದ ಸೆಕೆಂಡ್ ಬಂದಿದ್ದು. ಸೆಕೆಂಡ್ ಬಂದು ಮನೆ ಹುಟ್ಟು ನಮ್ಮ ಮೇಲೆ ಏರಿದ್ದು. ಅಂದ್ರೆ ನೀವು 2ನೇ ಸಲ ಗುಡ್ಡ ಕುತ್ತಿಸಾದಾಗ ಮನೆ ಒಳಗೆ ಇರ್ಲಿಲ್ಲ, ನೀವು ಗುಡ್ಡಕ್ಕೆ ಮೇಲೆ ಕತ್ಕೊಂಡ್ಬಿಟ್ರಿ. ಅದಕ್ಕೆ ಸೇಫ್ಟಿ ಆಯ್ತು, ಇಲ್ಲೆಲ್ಲ ಎಲ್ಲ ಹೋಯ್ತು. ಗುಡ್ಡಕ್ಕೆ ಮೇಲೆ ಹತ್ಕೊಳ್ಳಿಲ್ಲ ಅಂದ್ರೆ ನೀವು ಬದುಕೋದು ಕಷ್ಟ ಆಯ್ತು. ಆ ರಾತ್ರಿ ಒಳಗಡೆ ಗುಡ್ಡ ಕತ್ಕೊಂಡು ಬಂದು ಕೂತ್ಕೊಂಡವ್ರು ಇಲ್ಲಿಗೆ ಬಂದದ್ದು ಯಾರ ಮೂಲಕ, ಹೇಗೆ ಬಂದ್ರಿ? ಇಲ್ಲ, ಅವ್ರಿಗೆ ಸೇಫ್ಟಿ ಇಲ್ಲ ಮನೆಯಲ್ಲೇ. ಹೇಳ್ದು ಅವರು 9 ಫ್ಯಾಮಿಲಿ ಅಲ್ಲಿ ಮನೆ ಇದೆ, ಅಲ್ಲಿ ಸೇಫ್ಟಿ ಇಲ್ಲ. ಸಿಕ್ಕಿದ್ದು ಮನೆ. ನಾನು ಹೇಳ್ದು ನೇಮ್ ಮನೆ ಬೇರಿ ಇಲ್ಲಿ ಉತ್ಕೊಳ್ಳಿ, ಅದಕ್ಕೆ ಅವರು ಒಂದು ನಮ್ಮ ಮನೆಯಲ್ಲೇ ಉತ್ಕೊಳ್ಳಿದ್ದು. ಆಮೇಲೆ NDRFನವರು ಇಲ್ಲಿ ಕರ್ಕೊಂಡು ಬಂದ್ರ ಅಥವಾ ನೀವೇ ಬಂದ್ರ, ಹೆಂಗ್ ಮಾಡಿ? ಇಲ್ಲ, ಅದಕ್ಕೆ ಮುಂಚೆ ನಂಗೆ ಕೆಳಗಡೆ ಬಂದಿದ್ದು. ನೇವಿ ಎಲ್ಲ ಬಂದಿದೆ, 6-7 ಗಂಟೆಗೆಲ್ಲ ನೇವಿ ಪೊಲೀಸು ಎಲ್ಲ ಅಲ್ಲಿ ಸೇಫ್ಟಿ ಬಂದಿದ್ದು. ಅಷ್ಟರಲ್ಲಿ ನೀವು ನದಿ ದಾಟ್ಕೋಬಹುದಿತ್ತಾ? ಬಹುತ್ ಜಾಸ್ತಿ ಚಿಕ್ಕದೊಂದು ನದಿದೆ, ಒಂದು ದೊಡ್ಡದು ಆಯ್ತು. ನಿಮ್ಮ ಮನೇಲಿ ವಯಸ್ಸಾದವರು, ಹೆಣ್ಮಕ್ಳು, ಅವ್ರಗಳನ್ನೆಲ್ಲ ಹೆಂಗ್ ದಾಟ್ಸಿದ್ರಿ? ಎಲ್ಲ ಸೇಫ್ಟಿ ಆಯ್ತದು, ಎಲ್ಲ ಮೇಲೆ ಏರಿ ಸೇಫ್ಟಿ ಆಯ್ತು. ಸ್ವಲ್ಪ ನೀರಾಗಿದೆ, ಅದಕ್ಕೆ ಅಷ್ಟು ಬೇರೆ. ಕಾಲಿಗೆಲ್ಲ ಸ್ವಲ್ಪ ನೋವಾಯ್ತು, ಅಷ್ಟೇ, ಬೇರೆ ಒಂದಿಲ್ಲ. ಇಲ್ಲಿಗೆ ಎಷ್ಟೊತ್ತಿಗೆ ರೀಚ್ ಆದ್ರಿ ನೆನ್ನೆ ಬೆಳಗ್ಗೆ? ನೆನ್ನೆ ಇಲ್ಲಿ 8 ಗಂಟೆ. 8 ಗಂಟೆಯಿಂದಲೂ ಇಲ್ಲೇ ಉಳ್ಕೊಂಡಿದ್ದೀರಿ. ಈ ಪುಣ್ಯಕ್ಕೆ ನಿಮ್ಮನೆ ಚೆನ್ನಾಗಿದೆ ಮತ್ತು ವಾಪಸ್ ವಾಸಕ್ಕೆ ಹೋಗ್ಬೋದು. ಏನ್ ಮನೆ ಚೆನ್ನಾಗಿದೆ, ಬಾಕಿ ಎಲ್ಲ ಹೋಯ್ತು. ನಿಮ್ಮಲ್ಲಿ ನಿಮ್ಮ ನೆಂಟ್ರಿಸ್ಟ್ರಲ್ಲಿ ಸಾವಾಗಿರೋದು ಯಾರ್ಯಾರು? ನಮ್ಮದು ഒരു ಗಿರೀಶ್, ಬಾಲಚಂದ್ರನ್, ವಿಜಯನ್, ಆಮೇಲೆ ಒಂದು ಅವ್ರ ಫ್ಯಾಮಿಲಿ 2 ಫ್ಯಾಮಿಲಿ ಇದೆ. പിന്നെ ನಸೀರ್ ಒಂದವರು, ಅವರ ಮಗ, ಅಪ್ಪ, ಮಗಕ್ಕೂ ಒಂದು 25. ಮಗ ಆ ಮಗ ಎಲ್ಲ ಒಂದು 25, 20. ಅವರ ಅಪ್ಪ ಒಂದು 70. ಸಾವಾಗಿರೋದು ನಿಮ್ಮನೆಯಲ್ಲಿ ಮುಂದೆ ಸ್ವಲ್ಪ ಮುಂಚೆ ಇರಲ್ಲ. ಎಷ್ಟು ಜನ? ಒಂದು ಫ್ಯಾಮಿಲಿಲೇ 6 ಜನ, ಒಂದು ಫ್ಯಾಮಿಲಿ 5 ಜನ, ಒಂದು ಫ್ಯಾಮಿಲಿ 8 ಜನ. ಒಂದು ಫ್ಯಾಮಿಲಿ 6 ಜನ, ಒಂದು ಫ್ಯಾಮಿಲಿ 5 ಜನ, ಒಂದು ಫ್ಯಾಮಿಲಿ 8 ಜನ. ಮನೆಗಳೇ ಒಟ್ಟೋಗಿದ್ದಾವೆ. ಒಂದು ಮನೆಯಲ್ಲೇ ಒಂದು ಚಿಕ್ಕದೊಂದು ಹುಡುಗುಸು, ಒಂದು ಫ್ಯಾಮಿಲಿಯಲ್ಲೇ ಒಂದು ಹುಡುಗಿ, ಅದು ಅವಳ ಬಸ್ಸೆಲ್ಲ ಹೋಯ್ತು. ಅವ್ರುಗಳು ಹೆಂಗ್ ಬದುಕೊಂಡ್ರು? ಅವರು ಹಾಸ್ಪಿಟ್ಲ್ ಇದೆ, ಒಂದು ಫ್ಯಾಮಿಲಿ ಹಾಸ್ಪಿಟಲ್ ಇದೆ. ಮನೆ ಒಳಗಡೆ ಕೊಚ್ಚೋಗಿದ ಮನೇಲಿ ಎಲ್ಲಿ ಓದಿ ಗೊತ್ತಾಗಿಲ್ಲ ಸರ್, ಸಿಕ್ಕಿದಿಲ್ಲ ಅವರೇ. ಉಳ್ಕೊಂಡ್ರಲ್ಲ, ಅವ್ರನ್ನ ರೆಸ್ಕ್ಯೂ ಮಾಡಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದ ಅಥವಾ ಅವರೇ ಬರಕಾಯ್ತಾ, ಹೇಗೆ ಅಂತ? ಬರಕಾಯ್ತು, ಇದಿಲ್ಲ. ಈಗ ನೆನ್ನೆಯಿಂದ ಇಲ್ಲೇ ವಾಸ ಇದ್ದೀರಿ. ಈಗ ವಾಪಸ್ ಈಗ ಮನೆಗೆ ಹೋಗ್ಬೇಕು ಅಂತಂದ್ರೆ ಎಷ್ಟು ದಿನ ಆಗುತ್ತೋ ಗೊತ್ತಾಯಿಲ್ಲ ಸರ್. ಅದು ಒಂದು ಎಲ್ಲ ಪೇಪರ್ ಎಲ್ಲ ರೆಡಿ ಮಾಡಿ ಆಮೇಲೆ ಗೊತ್ತು. ನೀವೆಲ್ಲ ಉಳ್ಕೊಳ್ಳೋದು ಗೌರ್ಮೆಂಟ್ ಒಂದು ಎಲ್ಲ ಚೆಕ್ ಮಾಡಿ ಎಷ್ಟು ಹೋಯ್ತು, വീട് ಹೋಯ್ತು, ಮನೆ ಹೋಯ್ತು, ಎಲ್ಲ ಜಾಗ ಹೋಯ್ತು, ಎಲ್ಲ ನೋಡ್ಬೇಕು. ಆಮೇಲೆ ಎಷ್ಟು ಮಾಡೋದು. ನಿಮ್ಮ ಸಂಬಂಧಿಕರಲ್ಲಿ ಸತ್ರಲ್ಲ, ಅವ್ರಗಳ ಬಾಡಿಗಳು ಸಿಕ್ಕಿದ್ವಾ? ಬಾಡಿಗೆ ಯಾರು ಇಲ್ಲ, ಎಲ್ಲ ಸ್ವಂತ ಮನೆ. ನೀವು ಹತ್ತತ್ರ ಒಂದು 15 ಜನ ಸಾವಲ್ಲಿ ಒಂದು ಬಾಡಿನೂ ಸಿಗ್ಲಿಲ್ಲ ನಿಮ್ಮ ಫ್ಯಾಮಿಲಿ ಒಳಗೆ? 3 ಬಾಡಿ ಸಿಕ್ಕಿದ್ದು, ಬಾಕಿಯನ್ನು ಸಿಕ್ಕಿದ್ದಿಲ್ಲ. ಆ ಮೂರು ಬಾಡಿಗಳದು ಈಗ ನಿಮ್ಗೆ ಹ್ಯಾಂಡ್ ಓವರ್ ಮಾಡಿದ್ರ? ಮಾಡಿದ್ವಿ, ಎಲ್ಲರೂ ಸೈನ್ ಮಾಡಿ ಆಯ್ತು. 3, 4, 6, 8, 10 ಜನ ಸಿಕ್ಕಿದ್ದು, 10 ಬಾಡಿ ಸಿಕ್ಕಿದ್ದು ನಮ್ಮ ಏರಿಯಲ್ಲಿ. ಬಾಕಿ ಒಂದು ಸಿಕ್ಕಿದ್ದಿಲ್ಲ. ನಿಮ್ಮ ಏರಿಯಾದೊಳಗಡೆ 10 ಜನ ಸಿಕ್ಕಿದಾರಲ್ಲ, ಅದ್ರಲ್ಲಿ ನಿಮ್ಮ ನೆಂಟ್ರಿಸ್ಟ್ರು ಇದ್ದಾರೆ. ನಮ್ಮ ಏರಿಯಲ್ಲಿ ಜನ ಸಿಕ್ಕಿದ, ಆ ಏರಿಯಲ್ಲೇ ಇಪ್ಪ ಒಂದು 25 ಜನ ಫ್ಯಾಮಿಲಿ ಬಾಕಿ ಸಿಕ್ಕಿದಿಲ್ಲ. ಒಂದು ಊರು ಅಂತಂದ್ರೆ ಆ ಒಂದ್ ಸಾವ ಆದ್ರೆ ಇಡೀ ಊರ್ಗೂರೇ ನಿಂತ್ಕೊಂಡು ಅಂತ್ಯ ಸಂಸ್ಕಾರ ಮಾಡೋದು ಆ ಥರದ್ದು ಮಾಡುತ್ತೆ. ಈಗ ಊರಲ್ಲಿ ಊರ್ಗೂರೇ ಕೊಚ್ಕೊಂಡು ಹೋಗಿದಾವೆ. ಎಷ್ಟು ಮಾಡಿದ್ರಿ? ಕ್ರಿಮಿನೇಷನ್ ಹೆಂಗ್ ಮಾಡ್ತೀರಿ, ಏನ್ ಮಾಡ್ತೀರಿ? മേപ്പാടിയിലെ മുസ്ലിം ബന്ധു മേപ്പാടിയിലെ ഒരു പൊതുമേഖല ഇതിൽ ಒಂದು 50 കിലോമീറ്റർ ಅಲ್ಲಿದು
ಸರ್ಕಾರದಿಂದಲೇ ಒಟ್ಟಿಗೆ ಮಾಡ್ತಿದ್ದಾರೆ, ಕೊಟ್ಟಿದ್ದಾರೆ, ಇಂಡಿವಿಜುವಲ್ ಆಗಿ ಕೊಟ್ಟಿದ್ದಾರೆ. ಕೊಟ್ಟಿದೆ. ನಿಮ್ಮ ಬಾಡಿಗಳು ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ನಮ್ಮದು ಕ್ರಿಮಿನೇಷನ್ಗೂ ನೀವು ನೆಂಟ್ರಿಸ್ಟ್ರನ್ನ ಬೇರೆಯವ್ರು ಯಾರನ್ನೂ ಕರ್ಸ್ಕೊತಾ ಇಲ್ಲ, ಇಲ್ಲಿ ಯಾರಿದ್ದೀರಿ ಅವ್ರುಗಳೇ ಮಾಡ್ತಾ ಇದ್ರಿ. ಇಲ್ಲ, ಎಲ್ಲರೂ ಎಲ್ಲ ಜನ ಸೇರಿಸಿದ್ರು. ಅಲ್ಲಿ ಮಸೀದ್ ಇದೆ ಸ್ವಲ್ಪ ಮುಂಚೆ, ಅಲ್ಲಿ ಉತ್ಕೊಂಡು ಅಲ್ಲಿದ್ದ ಎಲ್ಲ ನಮಸ್ಕಾರ ಮಾಡಿ ಬ್ಯಾಕ್ ಸೈಡ್ಲು ಇದಾವುದು. ಅಂದ್ರೆ ಸರ್ಕಾರದ ವತಿಯಿಂದಲೇ ಮಾಡ್ತಿದ್ದಾರೆ. ಇಲ್ಲ ಸರ್ಕಾರ ಇದಿಷ್ಟು ಕುಟುಂಬಸ್ಥರು ಹೇಳ್ತಾ ಇರುವಂತಹ ಮಾತಾಗಿದೆ. ಒಂದು ಕಡೆ ಸಾಕಷ್ಟು ಜನ ಕೊಚ್ಚು ಹೋಗಿದ್ದಾರೆ. ಅವರ ಅಕ್ಕಪಕ್ಕದ ಮನೆಯವರು ಇವ್ರ ಮನೆಗೆ ರಾತ್ರಿ ಹೊತ್ತಲ್ಲಿ ಬಂದು ಬಾಗಿಲು ತಟ್ಟಿ ಅವರೊಂದಷ್ಟು ಜನ ಬೆಟ್ಟ ಗುಡ್ಡಗಳಿಗೆ ಹತ್ಕೊಂಡು ಆಮೇಲೆ ಹೇಗೋ ಮಾಡ್ಕೊಂಡು ಕಾಳಜಿ ಕೇಂದ್ರಕ್ಕೆ ರೀಚ್ ಆಗಿದ್ದಾರೆ. ಈಗ ಒಂದಷ್ಟು ಬಾಡಿಗಳು ಸಿಕ್ಕಿದ್ದಾವೆ, ಇನ್ನೊಂದಷ್ಟು ಬಾಡಿಗಳು ಹುಡುಕ್ತಾ ಇದ್ದಾರೆ. ಕ್ರಿಮಿನೇಷನ್ನು ನಾವೇ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಬೇಕಾದಂಥ ಒಂದಷ್ಟು ಫೆಸಿಲಿಟಿಗಳನ್ನು ಸರ್ಕಾರ ಮಾಡಿಕೊಟ್ರು ಕೂಡ ದುಃಖವನ್ನ ತಡ್ಕೊಂಡು ಈಗ ಅವರ ಜೀವನವನ್ನ ಕಟ್ಟಿಕೊಂಡು ಅಲ್ಲಿ ಮನೆ ಕಡೆ ಏನಾಗಿದೆಯೋ ಏನೋ ಅನ್ನೋ ಟೆನ್ಷನ್ಗಳು, ಈ ಎಲ್ಲ ಗೋಜಲು ಗೊಂದಲಗಳ ನಡುವೆಯೇ ದಿನವನ್ನ ದೂಡುವಂತಹ ಸನ್ನಿವೇಶಗಳು ಸಂತ್ರಸ್ತರ ಮುಖದಲ್ಲಿ ಕಂಡು ಬರ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.